Hi, good evening. ಸೊ ಫಸ್ಟ್ ಪ್ರಾಬ್ಲಮ್ ಯಾವುದು ನೆಟ್ ಇನ್ಕಮ್ ಅಪ್ರೋಚಲ್ಲಿ. ಸೊ ಎನ್ ಐ ಅಪ್ರೋಚಲ್ಲಿ ಫಸ್ಟ್ ಪ್ರಾಬ್ಲಮ್ನ ಇವತ್ತು ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಬ್ಲಮ್ನ ಒಂದ್ಸರಿ ನೋಡ್ಕೊಳ್ಳಿ. ಫಸ್ಟು 15 ಮಾರ್ಕ್ಸ್ ಪ್ರಾಬ್ಲಮ್ ಇದು. ಯಾವುದು ಡಿಸೆಂಬರ್ 2008 ಕೇಳಿದ್ರಂತೆ. ಏನಿಲ್ಲ, ಫಸ್ಟ್ 15 ಮಾರ್ಕ್ಸ್ ನೋಡೋಣ, ಅದಾದಮೇಲೆ 5 ಮಾರ್ಕ್ಸ್ ಮಾಡ್ಕೊಂಡು ಹೋಗುವಂತೆ, ಎಲ್ಲ ಈಸಿನೇ ಇರುತ್ತೆ ಕಾನ್ಸೆಪ್ಟ್. ಸೊ ಫಸ್ಟು ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಫರ್ಮ್ ಅಂದರೆ ನಥಿಂಗ್ ಬಟ್ ವಿ ಅಂತ ಹೇಳ್ತಾರೆ. ಆ್ಯಂಡ್ ಓವರ್ ಆಲ್ ಕ್ಯಾಪಿಟಲೈಸೇಷನ್ ಇಸ್ ನಥಿಂಗ್ ಬಟ್ KO ಅಂತ ಹೇಳ್ತಾರೆ. ಸೊ ವಿ ಕಂಡುಹಿಡಿಯೋಕ್ಕೆ ಮತ್ತು ಕ್ಯಾಪಿಟಲೈಸೇಷನ್ ರೇಟ್, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲೈಸೇಷನ್ ರೇಟ್ನ ಕಂಡುಹಿಡಿಬೇಕು ಅಂದರೆ ಈ ಒಂದು ಕಾನ್ಸೆಪ್ಟ್ನ ಪ್ರಾಬ್ಲಮ್ನ ಮಾಡ್ಕೊಂಡು ಹೋಗ್ಬೇಕಂತೆ. ನೆಕ್ಸ್ಟ್ ಇದರಲ್ಲಿ ಫಸ್ಟು ಟೋಟಲ್ ನೆಟ್ ಇನ್ಕಮ್ ಅಂತ ಇದೆ ನೋಡಪ್ಪ. ಅದು ನೆಟ್ ಇನ್ಕಮ್ನ ನೆಟ್ ಆಪ್ರೇಟಿಂಗ್ ಇನ್ಕಮ್ ಅಂತ ತಗೊಳ್ಳಿ. ಯಾಕೆಂದರೆ ನೆಟ್ ಇನ್ಕಮ್ ಅಂದರೆ ನಾನು ನಿಮಗೆ ನೋಟ್ ಬರ್ಸಿದ್ದೀನಿ, ಅದು EBT. ಸೊ ನಾನೀಗ ಈ ಫಸ್ಟ್ ಪ್ರಾಬ್ಲಮ್ನ ನಿಮಗೆ ನೆಟ್ ಆಪ್ರೇಟಿಂಗ್ ಇನ್ಕಮ್ ಅಂದರೆ EBIT ಇಂದನೇ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ನಿಮಗೆ ಫಾರ್ಮೇಟ್ ಹೆಂಗಿದೆ ಹಂಗೆ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನೆಕ್ಸ್ಟು ಮುಂದಿನ ಪ್ರಾಬ್ಲಮ್ಗಳು ಏನಾದ್ರು ಸಹ ನೆಟ್ ಇನ್ಕಮ್ ಅಂತ ಬಂದು ಅಂದರೆ EBT ಇಂದ ಸ್ಟಾರ್ಟ್ ಮಾಡಿ ಪ್ರಾಬ್ಲಮ್ಸ್ನ. ಓಕೆನಾ? ಸೊ ಈಗ ಒಂಚೂರು ಸ್ಟಾರ್ಟ್ ಮಾಡ್ತೀನಿ, ಒಂಚೂರು ನೋಡ್ಕೊಳ್ಳಿ ಹಾಗೆ. ಸೊ ನೆಟ್ ಆಪ್ರೇಟಿಂಗ್ ಇನ್ಕಮ್ನ ನಾವೇನಂತ ಕರಿಬೇಕು? EBIT. ಈ ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1 lakh. ನೆಕ್ಸ್ಟು ಕಾಸ್ಟ್ ಆಫ್ ಡೆಟ್, ಅದು ಬಂದಾಗ ನೋಡೋಣ ಕಾಸ್ಟ್ ಆಫ್ ಡೆಟ್ಟು. ನೆಕ್ಸ್ಟ್ ಪಾಯಿಂಟ್ ಏನು? ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟು ಪರ್ಸೆಂಟು? 18% ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಡೆಟ್ ಕ್ಯಾಪಿಟಲ್ 5 lakh, ಇಂಟ್ರೆಸ್ಟ್ 6%. ಅಂದರೆ 6% ಇಂಟ್ರೆಸ್ಟ್ಗೆ 5 lakh ಅಷ್ಟು ಸಾಲನ ತಗೊಂಡಿದ್ದಾರಂತೆ. 5 ಲಕ್ಷನ 6% ಬಡ್ಡಿಗೆ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಮುಂದೆ ಬನ್ನಿ. ಅದಾದಮೇಲೆ ನೆಕ್ಸ್ಟ್ ಸಿಚುಯೇಷನ್ ಹೇಳ್ಕೊಂಡು ಹೋಗಿದ್ದಾರೆ. ಇದೇ ಇಂಪಾರ್ಟೆಂಟು ನಮಗೆ ಈ ಪ್ರಾಬ್ಲಮ್ಗಳಲ್ಲಿ. ಏನಂತ? ಶೋ ದ ಇಂಪ್ಯಾಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಡೆಟ್. ಇಂಕ್ರೀಸಿಂಗ್ ದ ಡೆಟ್ ಕ್ಯಾಪಿಟಲ್ ಬೈ ₹3 lakh ಅಂತ ಹೇಳಿದ್ದಾರೆ. ಅಂದರೆ ಫಸ್ಟು ಇವನೇನು ಮಾಡಿದ್ದಾನೆ ಅಂದರೆ 5 ಲಕ್ಷ ಕೊಟ್ಟು ಒಂದು ಸಿಚುಯೇಷನ್ ಮಾಡಿಕೊಂಡ್ರೆ, ಸೆಕೆಂಡ್ ಸಿಚುಯೇಷನ್ ಏನು ಅಂದರೆ ಇನ್ಕ್ರೀಸ್ಡ್ ಡೆಟ್ ಬೈ ₹3 lakh ಅಂತ ಹೇಳಿದ್ದಾರೆ. ಹೌದಾ? ಹಿಂಗಂದ್ರೆ ಅರ್ಥ ಏನು ಅಂದರೆ, ಇನ್ಕ್ರೀಸ್ಡ್ ಬೈ ಅಂದ್ರೆ ಅರ್ಥ ಏನು ಅಂದರೆ, ನೋಡಪ್ಪ, ಆಲ್ರೆಡಿ ನನ್ನ ಹತ್ರ 5 ಲಕ್ಷ ಇರುತ್ತೆ. ಬೈ 3 lakh ಅಂದರೆ ಅದಕ್ಕೆ 3 ಲಕ್ಷನ ಆ್ಯಡ್ ಮಾಡಿ ಅಂತ ಅರ್ಥ. ಆಯ್ತಾ? ಹಾಗಾದ್ರೆ ಸೊ 5 + 3 ಎಷ್ಟಾಯಿತು? 8 lakh ಆಯಿತು. ಹಾಗಾದರೆ ಸೆಕೆಂಡ್ ಸಿಚುಯೇಷನ್ ಕ್ಯಾಪಿಟಲ್ ಅಂದರೆ ಡಿಬೆಂಚರ್ ಎಷ್ಟು ತಗೊಬೇಕು ಅಂದರೆ 8 lakh ತಗೊಬೇಕಂತೆ. ನೆಕ್ಸ್ಟ್ ಅದರಲ್ಲೇ ಕಂಟಿನ್ಯೂ ಇದೆ ನೋಡಿ ಮುಂದೆ ಥಿಯರಿನಲ್ಲಿ. ರಿಟೈರ್ ಆಫ್ ಡೆಟ್ ಕ್ಯಾಪಿಟಲ್. ರಿಟೈರ್ ಇಸ್ ನಥಿಂಗ್ ಬಟ್ ರೆಡ್ಯೂಸ್ ಅಂತ ಅರ್ಥ. ರೆಡ್ಯೂಸ್ ಅಂದರೆ ರಿಟೈರ್ ಅಂತ ನಾನು ಕೊಡ್ಬೋದು, ರೆಡ್ಯೂಸ್ ಅಂತ ನಾನು ಕೊಡ್ಬೋದು, ರಿಡಮ್ಷನ್ ಅಂತ ನಾನು ಕೊಡ್ಬೋದು. ಈ ಮೂರು ಒಂದೇ ಪದ. ಸೊ ಆ ಥರ ರೆಡ್ಯೂಸ್ ಆಗಿರುವಂಥದ್ದು ಅದಕ್ಕೂ ಇನ್ನೊಂದು ಸಿಚುಯೇಷನ್ ತಗೊಳ್ಳಿ. ಅಂದರೆ ಡಿಕ್ರೀಸ್ ಡೆಟ್ ಬೈ ₹2 lakh ಅಂತ ಹೇಳಿದ್ದಾನೆ. ಹಿಂಗಂದ್ರೆ ಅರ್ಥ ಏನು ಅಂದರೆ, ನೋಡಪ್ಪ, ಆಲ್ರೆಡಿ ನಿಮ್ಮ ಹತ್ರ ಫಸ್ಟ್ನೇದು 5 ಲಕ್ಷ ಇತ್ತಂತೆ. ಆ 5 lakh ಅಲ್ಲಿ 2 ಲಕ್ಷ ಕಡಿಮೆ ಮಾಡ್ಕೊಂಡಿದ್ದಾನಂತವನು. ಹಾಗಾದ್ರೆ ಎಷ್ಟು ಬರುತ್ತೆ ಅಂದರೆ 3 lakh ಬರುತ್ತೆ. ಫಸ್ಟ್ ಆ ಕ್ವಶನ್ನ ನಿಧಾನಕ್ಕೆ ಇಷ್ಟು ಅನಲೈಸ್ ಮಾಡಿಕೊಂಡ್ರೆ ಪ್ರಾಬ್ಲಮ್ನ ಮಾಡೋದು ಈಸಿ. ಓಕೆನಾ? ಸೊ ಒಂದು ನಿಮಿಷಂಗೆ. ಓಕೆ, ನೆಕ್ಸ್ಟ್ ಮುಂದೆ ಬರೋಣ. ಸೊ ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂದರೆ, ಓವರ್ ಆಲ್ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ನ ನಿಮಗೆ ಜನರಲ್ ಆಗಿ ಹೇಳಿದ್ದೀನಿ. ಈ ಪ್ರಾಬ್ಲಮಲ್ಲಿ ಒಂದೇ ಒಂಚೂರು ಎಕ್ಸ್ಟ್ರಾ ನೀವು ಚೇಂಜ್ ಮಾಡ್ಕೊಂಡಿರೋದೇನು ಅಂದರೆ, ನೆಟ್ ಇನ್ಕಮ್ನ ಇಸ್ ನಥಿಂಗ್ ಬಟ್ ನೆಟ್ ಆಪ್ರೇಟಿಂಗ್ ಇನ್ಕಮ್ ಅಂತ ಟ್ರೀಟ್ ಮಾಡಿದ್ವಿ. ನೆಟ್ ಆಪ್ರೇಟಿಂಗ್ ಇನ್ಕಮ್ ಇಸ್ ನಥಿಂಗ್ ಬಟ್ EBIT. 6% ಡಿಬೆಂಚರ್ಸ್ ಕೊಟ್ಟಿದ್ದಾರೆ, KE 18% ಕೊಟ್ಟಿದ್ದಾರೆ. ಹೌದಲ್ವಾ? ಈಗ ಈ ಪ್ರಾಬ್ಲಮ್ನ ಮಾಡ್ಕೊಂಡು ಹೋಗೋಣ. ಇನ್ನು ಈ ಸಿಚುಯೇಷನ್ಗಳು, ಫಸ್ಟ್ ಡಿಬೆಂಚರ್ 5 lakh, ಅದು ನಿಮ್ಮ ಕ್ವಶನಲ್ಲಿ ಇರೋದು. ನೆಕ್ಸ್ಟ್ ಕೆಳಗಡೆ ಅಡ್ಜಸ್ಟ್ಮೆಂಟಲ್ಲಿ ಏನಂತ ಕೇಳ್ತವನೆ, ಇದೇ ಡೆಟ್ ಅನ್ನೋದು ಏನಾಗಿದೆ ಅಂದರೆ ಇನ್ಕ್ರೀಸ್ಡ್ ಬೈ 3 lakh ಅಂದರೆ ಇರೋಂತಹ ಕ್ಯಾಪಿಟಲ್ಗೆ 3 ಲಕ್ಷ ಎಕ್ಸ್ಟ್ರಾ ಸಾಲ ತಗೊಂಡಿದ್ದಾನಂತೆ. ನೆಕ್ಸ್ಟು ಅದೇನು ಮುಂದಕ್ಕೆ ರಿಟೈರ್ ಡೆಟ್ ಕ್ಯಾಪಿಟಲ್ ಆಫ್ ₹2 lakh ಅಂದರೆ ಇರೋಂತಹ ಕ್ಯಾಪಿಟಲಲ್ಲಿ 2 ಲಕ್ಷ ಕಡಿಮೆ ಮಾಡ್ಕೊಂಡಿದ್ದಾನಂತೆ. ಸೊ ದೀಸ್ ಆರ್ ದ 3 ಸಿಚುಯೇಷನ್ಸ್ ಇದೆ. ಈ ಥರ 3 ಸಿಚುಯೇಷನ್ಸ್ ಇದ್ದಾಗ ನಾವೇನು ಮಾಡ್ತೀವಿ? 3 ಕಾಲಮ್ನ ತಗೊತೀವಿ. ಸೊ ಫಸ್ಟ್ ಕಾಲಮಲ್ಲಿ ಏನು ಬರೀಬೇಕು ಸರ್ ಅಂದರೆ, ನೋಡಪ್ಪ, ಇಂಟ್ರೆಸ್ಟ್ ರೇಟ್ ಯಾವತ್ತೂ ಚೇಂಜ್ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀರಾ? 6%. ಅವನು ಎಷ್ಟು
5 lakh. Again 6% ಎಷ್ಟು 8 lakh. Again 6% ಎಷ್ಟು 3 lakh. ಓಕೆನಾ, ಒಂಚೂರು ಚೇಂಜ್ ಇರಲಿ ಅಂತ ಫಸ್ಟೇ ಆನ್ಸರ್ ಬರೆದ್ಬಿಟ್ಟಿದ್ದೀನಿ. ಈ ಒಂಚೂರು ನಿಧಾನಕ್ಕೆ ಹೇಳ್ತೀನಿ, ಕೇಳಿಸ್ಕೊಂಡು ಹೋಗ್ಬಿಡಿ, ಸರಿನಾ? ನೋಡೋಣ, ಇದೇನಾದ್ರು ಇಷ್ಟ ಆಯಿತು ಅಂದರೆ ಹಿಂಗೆ ಮಾಡೋಣ, ಇಲ್ಲಾಂದರೆ ತಿರ್ಗಾ ಒಂದೊಂದು ಲೈನೇ ಬರ್ಕೊಂಡು ಹೋಗೋಣ. ಸೊ ನೋಡಪ್ಪ, ಫಸ್ಟು EBIT ನಮ್ಮ ಫಾರ್ಮೆಟ್ ಪ್ರಕಾರ ನೋಡ್ತಾ ಇದ್ದೀನಿ. ಫಸ್ಟು ಫಾರ್ಮೆಟ್ ಏನಿದೆ ಫಸ್ಟು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ, ಮೈಂಡಲ್ಲಿ ನೀವು ತಿಳ್ಕೊಳ್ಳಿ. ನೋಡಪ್ಪ, EBIT ಮೈನಸ್ ಇಂಟ್ರೆಸ್ಟ್ ಕಳೆದಾಗ ಬರುವಂಥದ್ದು EBT, ಮೈನಸ್ ಟ್ಯಾಕ್ಸ್ ಕಳೆದಾಗ ಬರುವಂಥದ್ದು ಪ್ರಾಫಿಟ್ ಅವೈಲಬಲ್ ಅಂತ ಹೇಳ್ತೀವಿ. ಸೊ ಪ್ರಾಫಿಟ್ ಅವೈಲಬಲ್ಗೆ ನಾವೇನು ಮಾಡಬೇಕು ಅಂತ ಹೇಳಿದ್ದೀನಿ, ಡಿವೈಡ್ ಮಾಡಬೇಕು. ಏನ ಕಾಸ್ಟ್ ಆಫ್ ಈಕ್ವಿಟಿನ ಡಿವೈಡ್ ಮಾಡಿ. ಸೊ ಡಿವೈಡ್ ಮಾಡಿದಾಗ ಬರುವಂಥ ಆನ್ಸರ್ ಏನಂತ ಬರೀಬೇಕು, ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಅಂತ ಕರೀತಾರೆ. ಆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿಗೆ ಆ್ಯಡ್ ಮಾಡಬೇಕು ಕಾಸ್ಟ್ ಆಫ್ ಡೆಟ್ನ. ಆ ಆ್ಯಡ್ ಮಾಡಿದಾಗ ಬರುವಂಥದ್ದನ್ನ ವ್ಯಾಲ್ಯೂ ಆಫ್ ದಿ ಫರ್ಮ್ ಅಂತ. ಸೊ ವ್ಯಾಲ್ಯೂ ಆಫ್ ದಿ ಫರ್ಮ್ನ ವಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿನ ಕಂಡುಹಿಡಿದಾದ್ಮೇಲೆ ಇನ್ನು ಫೈನಲ್ ಆಗಿ ಏನು ಕಂಡುಹಿಡಬೇಕು, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡುಹಿಡಬೇಕು ಅಂದರೆ KO ಈಕ್ವಲ್ಸ್ EBIT ಡಿವೈಡೆಡ್ ಬೈ ವಿ ಇಂಟು 100ನ ಮಾಡಿದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರುತ್ತೆ. ಆಯಿತು. ಸೊ ಈಗ ಬನ್ನಿ, ಅದೇ ಸಿಚುಯೇಷನ್ ಅದೇ ಕಾನ್ಸೆಪ್ಟಲ್ಲೇ ಮಾಡ್ಕೊಂಡು ಹೋಗಿದ್ದೀನಿ. ಫಸ್ಟು EBIT 3 ಸಿಚುಯೇಷನ್ಗೂ 1 lakh ತಗೊಳ್ಳಿ. ಮೈನಸ್ ಇಂಟ್ರೆಸ್ಟ್ 6% ಇಂಟ್ರೆಸ್ಟ್ ಅನ್ನೋದನ್ನ ನೋಡಿ, 5 ಲಕ್ಷಕ್ಕೆ 6% ಮಾಡಿದ್ರೆ 30,000, 8 ಲಕ್ಷಕ್ಕೆ 6% ಮಾಡಿದ್ರೆ 48,000, 3 ಲಕ್ಷಕ್ಕೆ 6% ಮಾಡಿದ್ರೆ 18,000. ಸೊ ಲೆಸ್ ಮಾಡಿ ಅಂತ ಹೇಳಿದರೆ ಲೆಸ್ ಮಾಡಿದ್ರೆ 70, 52, 82,000 ಬರುತ್ತೆ. ಅಗೈನ್ ಅವ್ರೇನಾದ್ರು ಟ್ಯಾಕ್ಸು 50% ಅಂತ ನಾನು 30% ಕೊಟ್ಟರೆ ಆ ಟ್ಯಾಕ್ಸ್ನ ಇಲ್ಲಿ ಕಳಿತೀರಾ. ಏನು ಕೊಟ್ಟಿಲ್ಲ ನಾನು ನಾವೇನು ಮಾಡೋಕ್ಕಾಗುತ್ತೆ, ಅದನ್ನ ನಿಲ್ಬಿಡಿ. ಸೊ 70, 52, 80ನೇ ಬರೀತೀರಾ. ಸೊ ಇದನ್ನ ನೀವೇನಂತ ಕರಿಬೇಕು, ಏನಂತ ಕರಿಬೇಕು, ಪ್ರಾಫಿಟ್ ಅವೈಲಬಲ್ ಅಂತ ಬರೀತೀರಾ. ಸೊ ಪ್ರಾಫಿಟ್ ಅವೈಲಬಲ್ಗೆ ನೀವೇನು ಮಾಡಬೇಕು, ನೆಕ್ಸ್ಟು ಕಾಸ್ಟ್ ಆಫ್ ಈಕ್ವಿಟಿ 18%. ಇದನ್ನ ಕ್ಯಾಲ್ಸಿನಲ್ಲಿ 18 ಡಿವೈಡೆಡ್ ಬೈ 100ನ ಮಾಡಿದ್ರೆ 0.18 ಬರುತ್ತೆ. ಇಲ್ಲಿ ಮೈನಸ್ ಆಗ್ಬಿಟ್ಟಿದೆ. ಆಯಿತು. ಸೊ 70,000 ಡಿವೈಡೆಡ್ ಬೈ 0.18 ಮಾಡಿದ್ರೆ 3,88,889, 2,88,889, 4,55,556 ಬರುತ್ತೆ. ಇದನ್ನ ನಾವೇನಂತ ಕರಿಬೇಕು, ವ್ಯಾಲ್ಯೂ ಆಫ್ ಈಕ್ವಿಟಿ. ಈ ವ್ಯಾಲ್ಯೂ ಆಫ್ ಈಕ್ವಿಟಿಗೆ ಆ್ಯಡ್ ಕಾಸ್ಟ್ ಆಫ್ ಡೆಟ್ ಇಲ್ಲಿದೆಯಲ್ಲ 1, 2, 3, ಇದನ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದಾಗ ಬರುವಂಥದ್ದೇ ವ್ಯಾಲ್ಯೂ ಆಫ್ ದಿ ಫರ್ಮ್. ಓಕೆನಾ? ಈ ವ್ಯಾಲ್ಯೂ ಆಫ್ ದಿ ಫರ್ಮ್ ಆದಮೇಲೆ ಸೊ ನೀವು ಅದೇ ಟೇಬಲಲ್ಲೇ ಮಾಡಬೇಕು ಅಂತೇನಿಲ್ಲ. ಬೇಕಾದ್ರೆ ಟೇಬಲ್ ಆದಮೇಲೆ ಬೇಕಾದ್ರೆ ಈ ಥರ ಒಂದು ಹೆಡ್ಡಿಂಗ್ ಹಾಕೊಳ್ಳಿ, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೆಡ್ಡಿಂಗ್ ಹಾಕೊಳ್ಳಿ. ಅದ್ರ ಕೆಳಗಡೆ ಫಾರ್ಮುಲಾ KO ಈಕ್ವಲ್ಸ್ EBIT ಡಿವೈಡ್ ಬೈ ವಿ ಇಂಟು 100. ಈಗ ಇಲ್ಲಿ 3 ಸಿಚುಯೇಷನ್ ತಗೊಳ್ಳೋಣ. ಸಿಚುಯೇಷನ್ ನಂಬರ್ 1 ಅಂದರೆ ಇವ್ರದ್ದು EBIT ಎಷ್ಟು 1 lakh ಡಿವೈಡೆಡ್ ಬೈ ವಿ ಎಷ್ಟು 8,88,889 ಇಂಟು 100 ಒಂದು. ಸಿಚುಯೇಷನ್ 2 ಬನ್ನಿ, 1 lakh ಡಿವೈಡೆಡ್ ಬೈ 10,88,889 ಇಂಟು 100, ಇದು 2. ಇನ್ನು 3 ಬಂತು ಅಂದರೆ 1 lakh ಡಿವೈಡೆಡ್ ಬೈ 7,55,556 ಇಂಟು 100, ಇದು 3rd ಸಿಚುಯೇಷನ್. ಸೊ ಇದನ್ನ ಡಿವೈಡ್ ಮಾಡೋದು ಎಷ್ಟು ಬರುತ್ತೆ ಸರ್ ಅಂದರೆ ಒಂದು 11.25, ನೆಕ್ಸ್ಟು 9.18, ನೆಕ್ಸ್ಟು 13.23. ಇದ್ರ ಕೆಳಗಡೆ ಕನ್ಕ್ಲೂಷನ್ ಬರೀರಿ. ಏನು ಅಂದರೆ ಈ ಪ್ರಾಬ್ಲಮ್ ಅಲ್ಲಿ ನೋಡಿ, ಓವರ್ ಆಲ್ ಕಾಸ್ಟಲ್ಲಿ ಯಾವ್ದು ಜಾಸ್ತಿ ಇದೆ, ಸಿಚುಯೇಷನ್ 3 ಅಲ್ವಾ. ಹಾಗಾದರೆ ಇಫ್ ಡಿಕ್ರೀಸಿಂಗ್ ದಿ ಡೆಟ್ ಕ್ಯಾಪಿಟಲ್, ಸೊ ಓವರ್ ಆಲ್ ಕ್ಯಾಪಿಟಲ್ ವಿಲ್ ಬಿ ಇನ್ಕ್ರೀಸ್ಡ್ ಅಂತ ಬರೀಬೇಕು. ಓಕೆನಾ? ನೋಡಿ, ಡೆಟ್ ಅನ್ನೋದನ್ನ ನಾನು ಕಡಿಮೆ ಮಾಡಿರೋದಕ್ಕೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಯಿತು ಅಂದರೆ ಜಾಸ್ತಿ ಆಯ್ತಂತೆ. ಇದು 15 ಮಾರ್ಕ್ಸ್ ಪ್ರಾಬ್ಲಮ್ಮು. ಸೊ ಇದೇ ಥರ ಕಾನ್ಸೆಪ್ಟಲ್ಲೇ ಇನ್ನು ಮುಂದಿನ ಪ್ರಾಬ್ಲಮ್ಗಳೆಲ್ಲ ಇರ್ತವೆ, ಮಾಡ್ಕೊಂಡು ಹೋಗ್ಬೋದು. ಇದು ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಮು, 2ನೇ ಪ್ರಾಬ್ಲಮ್ಮು ಐತೆ, ಅದೊಂದು ಮಾಡ್ತೀನಿ, ನೋಡ್ಕೊಳ್ಳಿ ಸಾಕು. ಯಾಕೆಂದ್ರೆ ಅದು ಬೇಗ ಆಗುತ್ತೆ. 2ನೇದೊಂದು ಈಸಿಯಾಗಿ ಮಾಡಿಬಿಡ್ತೀನಿ ಬೇಗ ಟಕ ಅಂತ. ಓಕೆನಾ? ಆಯಿತು. ಓಕೆನಾ? ಇದಂಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಮಾಡೋಣ.
ಆಯ್ತು, ಏನಿಲ್ಲ, ತುಂಬ ಸಿಂಪಲ್ ಆಗಿದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಇಲ್ಲಾಂದಿನ ಮಾಡ್ತಾ ಇಲ್ಲ, ಇನ್ನೊಂದು ದಿನ ಕ್ಲಾಸ್ಗೆ ಮುಂದೂಡುವೆ. ಏನಿಲ್ಲ, ಈಸಿಯಾಗಿದೆ, ಕೇಳ್ಕೊಂಡು ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನೋಡಪ್ಪ, ಇದು ಮೇ 2014-19 5 ಮಾರ್ಕ್ಸಿಗೆ ಕೇಳಿದಾರಂತೆ. ನೋಡೋಣ 5 ಮಾರ್ಕ್ಸ್ಗೆ ಯಾವ ಥರ ಇದೆ ಅಂತ. ಅಶೋಕ್ ಲಿಮಿಟೆಡ್ EBIT ರುಪೀಸ್ 1 lakh. ಹಾಗಾದರೆ EBIT ಎಷ್ಟು? 1 lakh. ನೆಕ್ಸ್ಟ್ ಅದಾದಮೇಲೆ ರುಪೀಸ್ 4 lakh ಇನ್ 10% ಡಿಬೆಂಚರ್ಸ್. ಸೊ 10% ಡಿಬೆಂಚರ್ 4 lakh ಅಷ್ಟು ಸಾಲ ತಗೊಂಡಿದ್ದಾರಂತೆ. ನೆಕ್ಸ್ಟು ಕಾಸ್ಟ್ ಆಫ್ ಈಕ್ವಿಟಿ 12.5%. 12.5% ಅನ್ನೋದು ಈಕ್ವಿಟಿ ಅಂತೆ. ಹಾಗಾದರೆ ನೆಕ್ಸ್ಟ್ ಮುಂದೆ ಬನ್ನಿ. ಅದಾದಮೇಲೆ ಏನು ಕೊಟ್ಟಿದ್ದಾರೆ? ಇದೊಂದು ನೋಡಿ, ಇದೊಂದು ಯಾವಾಗಲೂ ಅಷ್ಟೇ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ದ ಕಂಪನಿ ಪ್ರಪೋಸ್ ಟು ಅಡಿಷನ್ ಆಫ್ ಈಕ್ವಿಟಿ ಶೇರ್ಸ್ ರುಪೀಸ್ 1 lakh. ನೋಡಿ, ಈ ವರ್ಡ್ ಇದೆಯಲ್ಲ, ಈ ಈಕ್ವಿಟಿ ಶೇರ್ಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಕೊಟ್ಟರೆ ಅದನ್ನು ಇಗ್ನೋರ್ ಮಾಡಿ ತಗೋಬೇಡಿ. ಅದು ನಮ್ಮ ಎನ್ನೇ ಅಪ್ರೋಚ್ಗೆ ಎಲ್ಲೂ ಬರಲ್ಲ. ಅದು ಬೇಕು ಅಂತ ಲೈನ್ ಕೊಟ್ಟಿರ್ತಾರೆ ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ, ತಗೊಳಕ್ಕೆ ಹೋಗ್ಬೇಡಿ ಅದನ್ನ. ಆ ಲೈನೇ ನಿಮ್ಗೆ ಎಲ್ಲೂ ಬರಲ್ಲ. ನೆಕ್ಸ್ಟ್ ಮುಂದೆ ಬನ್ನಿ. ದ ಯೂಸ್ ಆಫ್ ಪ್ರೊಸೀಡ್ಸ್ ದ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಆಫ್ ರುಪೀಸ್ 1 lakh. ರಿಡಮ್ಷನ್ ಅಂದ್ರೆ ಅವಾಗಲೇ ಹೇಳಿದ್ದೀನಿ, ರಿಡ್ಯೂಸ್ ಅಂದ್ರೆ ಒಂದೇ, ರಿಡಮ್ಷನ್ ಅಂದ್ರೆ ಒಂದೇ, ರಿಟೈರ್ ಅಂದ್ರೆ ಒಂದೇ. ಹಾಗಾದರೆ ಇಲ್ಲಿ ಒಂದು ಡಿಬೆಂಚರ್ ಸಿಚುಯೇಷನ್ ಏನಾಗಿದೆ ಅಂದರೆ ರುಪೀಸ್ 4 lakh ಅನ್ನು ತಗೊಳೋದು. ಸೆಕೆಂಡ್ ಸಿಚುಯೇಷನ್ ಅಲ್ಲಿ ರೆಡ್ಯೂಸ್ ಡೆಟ್ ಟು ರುಪೀಸ್ ಎಷ್ಟಂತ ಹೇಳೋನಪ್ಪ ಅವನು? 1 lakh ಅಂತ ಹೇಳಿದ್ದಾನೆ. ಹಾಗಾದ್ರೆ ಹೆಂಗ್ ತಗೋಬೇಕು ನೋಡಿ, 4 ಲಕ್ಷ ಇತ್ತಂತೆ ಮೈನಸ್ 1 ಲಕ್ಷ ಅನ್ನೋದು ಕಮ್ಮಿ ಆಯ್ತಂತೆ. ಹಾಗಾದ್ರೆ ಎಷ್ಟು ಬರುತ್ತೆ? 3 lakh. ಸೊ ಈ ಪ್ರಾಬ್ಲಮ್ ಅಲ್ಲಿ ಎರಡೇ ಸಿಚುಯೇಷನ್ ಕೇಳಿದ್ರಿಂದ ಎರಡೇ ಕಾಲಮ್ ತಗೊಳ್ಳಿ, ಆಯ್ತಾ? ಈ 2 ಕಾಲಮ್ ಅಲ್ಲಿ ನಿಮ್ಗೆ ಗೊತ್ತು ಇಲ್ಲಿ ಏನ್ ಬರಿಬೇಕು ಅಂತ. ಫಸ್ಟ್ ಕಾಲಮ್ ಅಲ್ಲಿ 10% ಡೆಟ್, 10% ಡೆಟ್ ಅಂತ ಬರ್ಕೊಳ್ಳಿ. ಒಂದು 4 lakh, ಸೆಕೆಂಡ್ 3 lakh, ಆಯ್ತಾ? ಈಗ EBIT ಬಂದ್ರೆ EBIT ಎಷ್ಟಿದೆ? 1 lakh. ಇವರು 1 lakh. ಸೊ 6% ಅಂದ್ರೆ ನೋಡಿ, 4 lakhಗೆ 6% ಮಾಡಿ 4 24 ಅಂದ್ರೆ 24,000. 3 into 6 18,000. ಸೊ 1 lakh ಅಲ್ಲಿ 24 ಹೋದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 76,000 ಬರುತ್ತೆ. 1 lakh ಅಲ್ಲಿ 18 ಹೋದ್ರೆ ಎಷ್ಟು? 82,000 ಬರುತ್ತೆ. ಇನ್ನು ಟ್ಯಾಕ್ಸ್ ನಾವು ಕೊಟ್ಟಿಲ್ಲ ಅಂದ್ರೆ ನಿಲ್ ಹಾಕಿ. ಸೊ ಇದೇ ಅಮೌಂಟ್ನೇ ಬರೀತೀರಾ, 76,000, 82,000. ಸೊ ಇಲ್ಲಿ ಮುಗೀತು ಒಂದು ಕತೆ. ಇನ್ನು ನೆಕ್ಸ್ಟ್ ಇಲ್ಲಿ ಬಂದ್ರೆ ಕಾಸ್ಟ್ ಆಫ್ ಈಕ್ವಿಟಿಗೆ ಅಲ್ಲೋಗಿ 12.5 ಏನ್ ಬರೀಬಹುದು? ಕ್ಯಾಲ್ಸಿನಲ್ ಮಾಡಿದ್ರೆ 0.125 ಬರುತ್ತೆ, 0.125 ಬರುತ್ತೆ. ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಅಂದ್ರೆ ಇದನ್ನ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್ ಅಂದ್ರೆ ಡಿವೈಡ್ ಮಾಡಿದ್ರೆ 4,80,000, ಇನ್ನೊಂದು 5,60,000. ಸೊ ಅದಕ್ಕೆ ಕಾಸ್ಟ್ ಆಫ್ ಡೆಟ್ ನ ಆಡ್ ಮಾಡಿ ಅಂದ್ರೆ ಇಲ್ಲಿದೆಲ್ಲ ಕಾಸ್ಟ್ ಆಫ್ ಡೆಟ್, ಈ ಕಾಲಮ್ ಒಂದು 4 lakh, ಇನ್ನೊಂದು 3 lakh. ಎರಡು ಆಡ್ ಮಾಡಿ 8,80,000, 8,60,000. ಸೊ ಇಲ್ಲಿಗೆ ಬಂತು ಅಂದ್ರೆ EBIT ನೋಡಿ, ನಾನೇ ತಪ್ಪು ಮಾಡ್ತಿರ್ತೀನಿ. EBIT ಪ್ಲೇಸ್ ಅಲ್ಲಿ 4 ಲಕ್ಷ ಬರೆದ್ಬಿಟ್ಟಿರ್ತೀನಿ ಎಷ್ಟೋ ಸಲ. ಆ ತಪ್ಪನ್ನ ಮಾಡಬೇಡಿ. EBIT ಅಂದ್ರೆ EBITನೇ ಬರೀರಿ. 1 lakh ಡಿವೈಡೆಡ್ ಬೈ V ಅಂದ್ರೆ 8,80,000 ಇಂಟು 100. ನೆಕ್ಸ್ಟ್ 1 lakh ಡಿವೈಡೆಡ್ ಬೈ 8,60,000 ಇಂಟು 100. ಸೊ ಎಷ್ಟು ಬರುತ್ತೆ ಸರ್ ಅಂದ್ರೆ ಮಾಡಿದ್ರೆ ಆನ್ಸರು 11. ಇದಕ್ಕೆ ಆನ್ಸರು 11.36% ಅಂತ ಬಂದ್ರೆ, ಇನ್ನು ಇವ್ರಿಗೆ ಬಂತು ಅಂದ್ರೆ 11.627%. ಸೊ 5 ಮಾರ್ಕ್ಸ್ಗೆ ಇಷ್ಟು ಮಾಡ್ಬೇಕಾ? ಆಮೇಲೆ ಅಲ್ಲಿ ಕನ್ಕ್ಲೂಷನ್ ಬರೀರಿ. ಇನ್ ದಿ above situation, if decrease the cost of debt will increase the overall cost of capital. ಓಕೆನಾ?
ನೋಡಿ ಇಷ್ಟು ಮಾಡಿ. ಆಮೇಲೆ ಇನ್ನೊಂದು ಹೇಳ್ತಾ ಇದೀನಲ್ಲ ಪ್ರಾಬ್ಲಮಲ್ಲಿ, ಫಾರ್ ಎಕ್ಸಾಂಪಲ್ ಈ EBIT ಪ್ಲಸ್ಸಲ್ಲಿ ನೆಟ್ ಇನ್ಕಮ್ ಅಂತ ಕೊಟ್ಟರೆ ಇ ಬಿ ಟಿನ ಕೊಟ್ಟರೆ ನೀವು ಡೈರೆಕ್ಟಾಗಿ ಇಂಟ್ರೆಸ್ಟ್ನ ಕಳೆಯೋದು ಬೇಕೇ ಆಗಿಲ್ಲ, EBT ಪ್ಲಸ್ಗೆ ಬರೀತೀರಾ. ಇನ್ನು ಟ್ಯಾಕ್ಸ್ ಕೊಟ್ಟಿರೋ ಲೆಸ್ ಮಾಡಿ, ಇಲ್ಲಾಂದರೆ ಅದೇ ಅಮೌಂಟ್ನೇ ಬರೀರಿ. ಇನ್ನು ಮುಂದಿನ ಪ್ರಾಬ್ಲಮ್ಗಳು ಹಂಗೆ ಬರುತ್ತೆ. ನೆಟ್ ಇನ್ಕಮ್ ಕೊಟ್ಟರೆ EBT ಇಂದ ಬರೀಬೇಕು, ನೆಟ್ ಆಪ್ರೇಟಿಂಗ್ ಇನ್ಕಮ್ ಅಂತ ಕೊಟ್ಟರೆ EBIT ಇಂದ ತಗೋಬೇಕು. ಓಕೆನಾ? ಸೊ ಇನ್ನು 3, 4, 5, 6, 7 ಎಲ್ಲ ನೀವೇ ಮಾಡ್ಬೋದು. ನೀವು ಮಾಡಲಿಲ್ಲ ಅಂದಾಗ ಸೊ ನನಗೆ ಹೇಳಿ, ನಾನು ಅದು ಆನ್ಸರ್ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ 10 ಕ್ವಶನ್ ಏನಿದೆಯೋ ಅದನ್ನು ಸಾಲ್ವ್ ಮಾಡಿದ್ದೀನಿ. ಸೊ ನಿಮಗೆ ಆನ್ಸರ್ ಬೇಕು ಅಂದರೆ ನಾನು ಕಳಿಸ್ತೀನಿ, ಅದು ನೋಡ್ಕೊಡೋಣ ಅಂತೆ. ಓಕೆನಾ? ಸೊ ಇವತ್ತಿಗೆ ಇಷ್ಟಿರಲಿ. ಆದಷ್ಟು ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳಿ. 1-2 ಸಲ ನೋಡಿದ್ರೆ ವೀಡಿಯೋನೇ 1-2 ಸಲ ನೋಡಿ, ಯಾವ್ದಾದ್ರು ಡೌಟ್ಸ್ ಗೊತ್ತಾಗಲಿಲ್ಲ ಅಂದರೆ ಸಪ್ರೇಟ್ ಮೆಸೇಜ್ ಹಾಕಿ ಆನ್ಸರ್ ಹೇಳ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು.